ಮಾರ್ಚ್ 27ರಂದು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ರಂಗ ಸಂಪದದಿಂದ ಲೋಕಮಾನ್ಯ ರಂಗಮಂದಿರದಲ್ಲಿ ರಂಗಸಖ ಪ್ರಶಸ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪ್ರಸಕ್ತ ಸಾಲಿನ ರಂಗಸಖ ಪ್ರಶಸ್ತಿಯನ್ನು ಖ್ಯಾತ ಮೇಕಪ್ ಕಲಾವಿದ ಸಂತೋಷ್ ಮಾಲೆ ಅವರಿಗೆ ನೀಡಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾ ಎಸ್.ಎಂ. ಕುಲಕರ್ಣಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಆಗಮಿಸಲಿದ್ದಾರೆ ಎಂದರು. ಮಾರ್ಚ್ 29 ಶನಿವಾರ ರಂಗ ಸಂಪದದಿಂದ ಶ್ರೀರಂಗ ಅವರ ರಚನೆ, ಡಾಕ್ಟರ್ ಅರವಿಂದ್ ಕುಲಕರ್ಣಿ ನಿರ್ದೇಶನದ ಗೆಳೆಯ ನೀನು ಹಳೆಯ ನಾನು ನಾಟಕ ಪ್ರದರ್ಶನ ಜರುಗಲಿದೆ ಎಂದರು. ರಂಗ ಸಂಪದ ಕಳೆದ 46 ವರ್ಷದಾಗ ಬೆಳಗಾವಿಗೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದೆ. ಸತತವಾಗಿ ರಂಗಭೂಮಿ ದಿನಾಚರಣೆಯನ್ನು ಪ್ರತಿ ವರ್ಷ ರಂಗ ಸಂಪದ ಬೆಳಗಾವಿ ಮಾಡ್ತಾ ಇದೆ. ಅದರ ವಿಶೇಷತೆ ಏನಂದರೆ, ನಾಟಕ ಪ್ರದರ್ಶನ ಜೊತೆಗೆ ರಂಗ ಸಂಪದ ಬೆಳಗಾವಿಯವರು ಪ್ರತಿ ವರ್ಷ ರಂಗಸಖ ಅಂಥೇಳಿ ಒಬ್ಬರು ಪ್ರಶಸ್ತಿ ಕೊಡ್ತಾರೆ. ಯಾರು ಒಬ್ಬರು ರಂಗಭೂಮಿಯಲ್ಲಿ ಏನಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಈ ವರ್ಷದ ರಂಗಸಖ 2025 ಪ್ರಶಸ್ತಿ ಧಾರವಾಡದ ಶ್ರೀ ಸಂತೋಷ್ ಮಹಾಲೆ, ಭಾರಿ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟು, ಪ್ರಸಾದನ ಕಲಾವಿದರು ಅವರಿಗೆ ಕೊಡಬೇಕು ಅಂಥೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ 27 ತಾರೀಕಿಗೆ ಲೋಕಮಾನ್ಯ ರಂಗಮಂದಿರ ಏನಿದೆ, ರೀಸ್ಟಾಕೀಸ್, ಹಳೆ ರೀಸ್ಟಾಕೀಸು, ಅಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಈ ರಂಗಸಖ ಪ್ರಶಸ್ತಿ ಕೊಡಲಾಗುತ್ತದೆ. ಅದಕ್ಕೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಖ್ಯಾತ ನ್ಯಾಯವಾದಿಗಳಾದ ಶ್ರೀ ಎಸ್.ಎಂ. ಕುಲಕರ್ಣಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಅವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆದಮೇಲೆ ಪ್ರಸಿದ್ಧ ಲೇಖಕ, ನಿರ್ದೇಶಕ, ಟಿ ವಿಯಲ್ಲಿ ಸಾಕಷ್ಟು ನೋಡಿದ್ದೀರಿ, ಮಾಯಾಮೃಗ, ಮುಕ್ತ, ಯುಗಾಂತರ ಇವೆಲ್ಲ ಸೀರಿಯಲ್ ಮಾಡಿದಂತಹ ಶ್ರೀ ಎಸ್.ಎನ್. ಸೇತುರಾಮ್ ಅವರು ಬರೆದು ನಿರ್ದೇಶನ ಮಾಡಿ ಅಭಿನಯ ಮಾಡಿದ ಹೊಸ ನಾಟಕ ತಳಿ ನಾಟಕ ಆ ದಿವಸ ಈ ನಮ್ಮ ಕಾರ್ಯಕ್ರಮ ಪರವಾಗಿದೆ. ಅದು 27 ತಾರೀಕಿಗೆ ಸಂಜೆ 6:00 ತಳಿ ನಾಟಕ, 5:00 ಕಾರ್ಯಕ್ರಮ. ಅದೇ ರೀತಿ ರಂಗಸಂಪದದ ನಾಟಕ ಗೆಳೆಯ ನೀನು ಹಳೆಯ ನಾನು, ಅದು 29 ತಾರೀಕಿಗೆ ಶನಿವಾರ ಸಂಜೆ ಇದೆ. ಪ್ರಸಾದ್ ಕಾರಜೋಳ, ರಾಮಚಂದ್ರ ಕಟ್ಟೆ, ಅಶೋಕ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.